ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ತುಂಬ ಖುಷಿ ಆಯಿತು ನನಗೆ. ನೀವೆಲ್ಲರೂ ನಾನು ಕರೆದಿದ್ದ ಒಂದು ಮಾತಿಗೆ ನೀವೆಲ್ಲರೂ ಪ್ರೀತಿಯಿಂದ ಬಂದಿರೋದು ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ನಾನು ಹೇಳ್ತಾ ಇದ್ದೆ ಯಾವಾಗ್ಲೂ ನಾವು ಮೀಡಿಯಾ ಅಂದರೆ ಹೆಂಗಿರುತ್ತೆ, ನಮ್ಮ ಪ್ರೊಜೆಕ್ಷನ್ ಹೆಂಗಿರುತ್ತೆ ಅಂತ. ಐ ಥಿಂಕ್ ನಮ್ಮ ಈ ಮದುವೆ ನೀವೇನು ಹೇಳ್ತಾ ಇದ್ದೀರಾ ಗೌಪ್ಯ ಅಂತ, ಅದು ಗೌಪ್ಯವಾಗಿರಲಿಲ್ಲ. ನಾವು ಇದಕ್ಕೆ ತುಂಬಾ ಒಂದಷ್ಟು ತಿಂಗಳಿಂದನೂ ಪ್ರಿಪೇರ್ ಮಾಡಿದ್ದೀವಿ. ಬಟ್ ಹೇಗಿತ್ತು ಅಂತ ಅಂದರೆ ನಾವು ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರಬೇಕು ಅಂತಲೂ ಕೂಡ ಅಂದ್ಕೊಂಡ್ವಿ. ಇದು ಯಾವುದೇ ರೀತಿ ಪ್ರಮೋಷನಲ್ ಆಗಿರಲಿಲ್ಲ. ಬಟ್ ನನಗೊಂದು ಆಸೆ ಇತ್ತು ಮುಂಚೆಯಿಂದನೂ, ದಟ್ ಏನೋ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಬೇಕು, ತುಂಬ ಚಿಕ್ಕದು ಒಂದು ಏನೋ ಸಮಾರಂಭದಲ್ಲಿ ನಾವು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಾನು ಅಂದ್ಕೊಳ್ಳೋ ಅಂಥ ರೀತಿಯಲ್ಲಿ ಮದುವೆ ಆಗಬೇಕು ಅಂತ. ಸೊ ನಾನು ದೀಪಕ್ ಅವ್ರಿಗೆ ಹೇಳ್ಬೇಕಾದ್ರೆ, ದೀಪಕ್ಗೆ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಇದ್ದಾರೆ, ಎಲ್ಲ ಬೆಂಗಳೂರವರೇ ಆಗಿರೋದ್ರಿಂದ, ಎಲ್ಲ ಇಲ್ಲಿಯವರೇ ಆಗಿರೋದ್ರಿಂದ ಅವ್ರಂತ ಇದ್ರು ಅದು ಆಗುತ್ತಾ, ಕಷ್ಟ ಆಗಲ್ವಾ ಅಂತ. ಬಟ್ ನನ್ನ ಮಾತಿಗೆ ರೆಸ್ಪೆಕ್ಟ್ ಮಾಡಿ ಸರಿ ಆಯಿತು ಮದುವೆ ಆ ಥರ ಆಗೋಣ ನಿನ್ನ ಇಷ್ಟ ಅಂತ ಹೇಳ್ಬಿಟ್ಟು ಅವರು ನನಗೆ ಏನೋ ನನ್ನ ಸಪೋರ್ಟ್ ಮಾಡಿದ್ರು. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಸ್ ಟು ಹಿಮ್. ನಾವು ಗೋವಾದಲ್ಲಿ ಮದುವೆ ಆಗೋಣ ಅಂತ ಅಂದಾಗ 4-5 ತಿಂಗಳು ಕಷ್ಟ ಆಗುತ್ತೆ ಅಂತೆಲ್ಲ ಗೊತ್ತಿದ್ರು. ಅವರೇ ಎಲ್ಲ ಇನಿಷಿಯೇಟಿವ್ ತೊಗೊಂಡು, ನಾನು ಕೂಡ ಆಲ್ಮೋಸ್ಟ್ ತಿಂಗಳಲ್ಲಿ ಒಂದು 2-3 ಸರಿ ಗೋವಾ ಹೋಗಿ ಬಂದು ಪ್ರತಿಯೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಊಟದಲ್ಲೂ ಕೂಡ ನಾವೆಲ್ಲ ನೋಡಿಕೊಂಡು ಒಂಥರ ಏನೋ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡಿದ್ವಿ. ಸೊ ಎಲ್ಲೂ ಕೂಡ ನಮಗೆ ಗೊತ್ತಿರೋ ಹಾಗೆ, ನಮ್ಮ ಫ್ಯಾಮಿಲಿಗೆ ಗೊತ್ತಿರೋ ಹಾಗೆ ಇದು ಯಾವುದೂ ಕೂಡ ಗುಟ್ಟಾಗಿ ಮದುವೆ ಆಗಿರೋದಲ್ಲ ಅಥವಾ ಯಾವುದೇ ರೀತಿ ಸಡನ್ ಪ್ಲ್ಯಾನ್ ಅಲ್ಲ. ಐ ಥಿಂಕ್ ನಾವು ತುಂಬ ಟೈಮ್ ತೊಗೊಂಡಿದ್ದೀವಿ. ನನಗೂ ಇವ್ರಿಗೂ ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ಪರಿಚಯದಲ್ಲಿ ಇದ್ವಿ ಕೂಡ. ನಾವು ಎಲ್ಲಿ ಡೇಟ್ ಮಾಡಬೇಕು ಅಥವಾ ಮದುವೆ ಆಗಬೇಕು ಅನ್ನೋ ಯಾವ ಪ್ಲ್ಯಾನ್ಸ್ ಇರಲಿಲ್ಲ. ಸೊ ಲಾಸ್ಟ್ ಇಯರ್ ಎಲ್ಲೋ ಒಂದು ಕಡೆ ಮಾತುಕತೆ ಬಂದಾಗ ನಾವು ಒಂದು ಫಂಕ್ಷನಲ್ಲಿ ಮೀಟ್ ಆದಾಗ, ಕಾರ್ಪೊರೇಟ್ ಫಂಕ್ಷನಲ್ಲಿ ನಾವು ಅಂದ್ಕೊಂಡ್ವಿ ಸರಿ ಈ ಥರ ಮದುವೆ ಅನ್ನೋ ವಿಚಾರನ ಮುಂದೆ ಇಟ್ಕೊಂಡು 1 ವರ್ಷ ಡೇಟ್ ಮಾಡೋಣ, ನೋಡೋಣ ನಮ್ಮಿಬ್ಬರಿಗೂ ಸರಿ ಹೋಗುತ್ತಾ ಇಲ್ವೋ ಅಂತೆಲ್ಲ ಯೋಚನೆ ಮಾಡಿದ್ವಿ. ಸೊ ಫೈನಲಿ 1 ವರ್ಷ ಆದ ನಂತರ ಸರಿ ಇಬ್ಬರೂ ಡೇಟ್ ಮಾಡಾಯಿತು, ಎಲ್ಲ ಸರಿ ಹೋಗ್ತಿದೆ, ಇನ್ನೇನು ಮದುವೆ ಆಗೋದ್ರಲ್ಲಿ ಇನ್ನೇನು ತಡ ಮಾಡೋದೇನಕ್ಕೆ ಅಂತ ಡಿಸೈಡ್ ಮಾಡಿಕೊಂಡೆ ನಾವು ಮದುವೆ ನಿರ್ಧಾರ ಮಾಡಿದ್ವಿ. ಸೊ ಈ ಮದುವೆಯಲ್ಲಿ ಎಲ್ಲರನ್ನೂ ಕರೆದ್ರೂ ಹೇಗಿರುತ್ತೆ ಅಂದರೆ, ಸಡನ್ನಾಗಿ ಮದುವೆ ಆಗ್ತಿದ್ದೀವಿ ಅನ್ನೋ ಪ್ಲ್ಯಾನ್ಸು ಅಥವಾ ಏನಾದರೂ ಒಂದು ಮಾತುಕತೆ ಬಂದೇ ಬರುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಫ್ಯಾಮಿಲಿ ಒಂದು ಸಮ್ಮುಖದಲ್ಲಿ ಒಂದು ಮದುವೆ ಆಗೋಣ, ಆನಂತರ ನಮ್ಮ ಮಾಧ್ಯಮ ಮಿತ್ರರು, ಫ್ರೆಂಡ್ಸು, ಬೆಂಗಳೂರಲ್ಲಿರುವಂಥ ಫ್ರೆಂಡ್ಸು ಪ್ರತಿಯೊಬ್ಬರನ್ನು ಕರೆದು ಒಂದು ರಿಸೆಪ್ಷನ್ ಅಥವಾ ಬೀಗ್ರೂಟನ್ನು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅದೇ ರೀತಿ ಈ ಒಂದು ಈವೆಂಟ್ ನಡೀತಾ ಇದೆ. ಸೊ ಈ ಒಂದು ವೀಕಲ್ಲಿ ಪಾಪ ಆ್ಯಕ್ಚುಲಿ ನಂಗೆ ನೋಡೋ ಹಾಗೆ ದೀಪಕ್ ಅವ್ರಿಗೆ ಹೆಂಗೆ ಅವ್ರು ತುಂಬ ಮಾತಾಡೋದು ಕಡಿಮೆ, ನೀವೆಲ್ಲರೂ ನೋಡಿರೋಂಗೆ ನಾನೇ ಮಾತಾಡೋದು ಕಡಿಮೆ ಇತ್ತು. ಸೊ ನನಗೆ ಸಿಕ್ಕಿರೋ ಪಾರ್ಟ್ನರ್ ಹೆಂಗೆ ಅಂದರೆ ನನಗಿಂತ ಮಾತು ಕಡಿಮೆ, ಸೊ ಕೆಲಸ ಜಾಸ್ತಿ. ನಿಮ್ಮೆಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ, ದೀಪಕ್ ಯಾರು, ದೀಪಕ್ ಹೇಗೆ ಸಡನ್ನಾಗಿ ಪರಿಚಯ ಆದರು ಅಂತ. ಬಟ್ ನನಗೆ ಇವ್ರು ತುಂಬ ವರ್ಷಗಳಿಂದ ಪರಿಚಯ, ಬಟ್ ಡೇಟ್ ಮಾಡೋದಕ್ಕೆ 1 ವರ್ಷದಿಂದ ಶುರು ಮಾಡಿದ್ವಿ. ಇದರ ಜೊತೆಗೆ ಇವರು ನಮ್ಮ ಹುಡುಗ ಪಕ್ಕ ದೇಸಿ, ಕನ್ನಡದವರು, ಬೆಂಗಳೂರವರು, ಇಲ್ಲೇ ಅಕ್ಕಪಕ್ಕ ಅಂತಂದ್ರೂ ರಾಜರಾಜೇಶ್ವರಿ ನಗರದ ಹುಡುಗ. ಸೊ ಎಲ್ಲೂ ಕೂಡ ನಾವು ಅಂದರೆ ಓಡಾಡೋದಾಗಲಿ ಮಾತಾಡೋದಾಗಲಿ ಎಲ್ಲೂ ಕೂಡ ಗೌಪ್ಯವಾಗಿರಲಿಲ್ಲ. ಪ್ರತಿಯೊಂದರಲ್ಲೂ ನಾವು ಏನು ಕ್ಯಾಶುವಲಾಗಿ ಹೆಂಗಿರ್ತಾ ಇದ್ವಿ ಹಾಗೆ ಇರ್ತಾಯಿದ್ವಿ. ಸೊ ಇವತ್ತು ಸಡನ್ನಾಗಿ ದೀಪಿಕಾ ಮದುವೆ ಯಾಕೆ ಇಷ್ಟೊಂದು ಸದ್ದು ಮಾಡ್ತು ಅನ್ನೋದು ನನಗೂ ಕೂಡ ಆ್ಯಸ್ ಅ ದೀಪಿಕಾ ದಾಸ್ ಅವ್ರಿಗೆ ನನಗೂ ಕೂಡ ಒಂದು ಸರ್ಪ್ರೈಸ್ ಇದು. ಫೈನಲಿ ಐ ಆಮ್ ಮ್ಯಾರಿಡ್. ಸೊ ಐ ಆಮ್ ಮ್ಯಾರಿಡ್ ಟು ದೀಪಕ್. ಸೊ 3D ವರ್ಲ್ಡಲ್ಲಿ ನಾವಿಬ್ಬರು ಇದ್ದೀವಿ ಈಗ ಸದ್ಯಕ್ಕೆ. ಸೊ ಅಷ್ಟನ್ನು ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ನಮ್ಮ ಮದುವೆ ಸಮಾರಂಭಕ್ಕೆ. ಇದ್ರ ಜೊತೆಗೆ ನೀವೆಲ್ಲರೂ ಕೂಡ ಊಟ ಮಾಡಿಕೊಂಡು ಖುಷಿನ ವ್ಯಕ್ತಪಡಿಸಿದ್ದು ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ನಿಮ್ಮೆಲ್ಲರಿಂದ ನಾನು ಆ್ಯಕ್ಚುಲಿ ಇಲ್ಲಿ ತನಕ ಬೆಳೆದಿರೋದು. ನೀವೆಲ್ಲ ಇಲ್ಲ ಅಂದಿದ್ದರೆ ಐ ಥಿಂಕ್ ದೀಪಿಕಾ ಆಗಿ ಮಾತ್ರ ಉಳಿತಾ ಇತ್ತು. ದೀಪಿಕಾ ದಾಸ್ ಆಗೋದಕ್ಕೆ ಎಲ್ಲೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಇಷ್ಟು ಸದ್ದು ಅಥವಾ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಜನರಿಗೆ ಸರ್ಪ್ರೈಸ್ ಆಗೋದಕ್ಕೂ ಕೂಡ ಕಾರಣ ಆಗ್ತಾ ಇರಲಿಲ್ಲ. ನೀವು ಯಾರೂ ಇಲ್ಲ ಅಂದಿದ್ದರೆ ಐ ಡೋಂಟ್ ಥಿಂಕ್ ಸೊ ಇವತ್ತು ಒಂದು 10 ವರ್ಷದ ಜರ್ನಿ ನನಗೆ ಏನೋ ಒಂದು ವ್ಯಾಲ್ಯೂಬಲ್ ಅಂತ ನನಗಿದ್ಲು ಅನ್ನಿಸ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಾನು 4 ವರ್ಷ ಮುಂಚೆ ಭೇಟಿ ಆದ್ವಿ. ಲೈಕ್ ಲಾಸ್ಟ್ ವರ್ಷದಿಂದ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ವಿ ನಾವು. ಜೋರ ಕೇಳಿಸ್ತು. ಸೊ ಏನು ಪ್ರೀತಿ ಇದರಲ್ಲಿ 1 ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇದ್ವಿ. ಸೊ ಮನೆಯವ್ರಿಗೆಲ್ಲರಿಗೂ ಗೊತ್ತಿತ್ತು. ಸೊ ಏನೂ ಸಸ್ಪೆನ್ಸ್ ಇಲ್ಲ ಇದು. ಸರ್ ನಾನು ಬೇಸಿಕಲಿ ರಿಯಲ್ ಎಸ್ಟೇಟ್ ಡೆವಲಪರ್, ಇಲ್ಲೇ ಇರೋದು, ದುಬೈ ಅಲ್ಲ. ನಾನು ದುಬೈಲಿ ಒಂದು ಸ್ಟಾರ್ಟಪ್ ಇದೆ. ಐ ಮೀನ್ ಟು ಐ ಟಿ ಸೊಲ್ಯೂಷನ್ಸ್ ಇದೆ. ಆ್ಯಂಡ್ ಆಲ್ಸೋ UK ಇದೆ ಸರ್. ಗೌಡ ಸರ್ ಇಲ್ಲಿರೋದು ಪಕ್ಕ ಗೌಡ, ಪಕ್ಕ ಕನ್ನಡದವ್ರು, ಪಕ್ಕ ದೇಸಿ ಹುಡುಗ. ನಮ್ಗೆ ಅವರೇ ಬೇಕಾಗಿದ್ದು, ಫಾರಿನರ್ಸ್ ಎಲ್ಲ ಆಗಲ್ಲ ನಮಗೆ.
ಎಂತ ಕ್ವಶನ್, ನಿಮ್ಮೆಲ್ರಿಗೂ ಇಷ್ಟ ಅಲ್ವಾ ನಾನು? ಇವರು ನಮ್ಮ ಹತ್ರ ಕೇಳಿದ್ರೆ ಇನ್ನೊಂದ್ಸಲಿ ಸಿಗೋಣ. ಇದೇ ಥರ ಅಷ್ಟು ವರ್ಷದಿಂದ ದೀಪಿಕಾಗೆ ಏನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಮತ್ತೆ ಸಿಗುತ್ತೆ. ಅವ್ರ ವಾಯ್ಸ್ ಜೋರ್ ಬರಲ್ಲ, ನಾನು ಹೇಳಿಲ್ವಾ ನಾನೇ ಮಾತಾಡ್ಸ್ಬೇಕಂದ್ರೆ 10 ಸರಿ ಮಾತಾಡಿಸ್ಬೇಕು. ಖಂಡಿತ ಸರ್, ಖಂಡಿತ. ಅವ್ರು ಆ್ಯಕ್ಚುಲಿ ನಂಗೆ ಹೇಳ್ತಾ ಇರ್ತಾರೆ ಯಾವಾಗ ನಾವಾಗಿರಬೇಕು ಅಂತ. ಸೊ ಖಂಡಿತವಾಗ್ಲೂ ನನ್ನ ಈ ಬೆಳವಣಿಗೆಯಲ್ಲಿ ಅವರ ಮೇಜರ್ ಸಪೋರ್ಟ್ ಎಂದು ಇದ್ದೇ ಇರುತ್ತೆ ಅನ್ನೋದು ನನಗೆ ಖಂಡಿತ ನಂಬಿಕೆ ಇದೆ. ಅವ್ರು ಯಾವತ್ತೂ ನೀನು ಇದು ಮಾಡಬೇಡ ಅದು ಮಾಡಬೇಡ ಅಂತ ಯಾವಾಗಲೂ ಹೇಳಿಲ್ಲ, ಡೇಟ್ ಮಾಡಬೇಕಾದ್ರೂ ಹೇಳಿಲ್ಲ, ಮುಂದೆನೂ ಹೇಳಲ್ಲ ಅನ್ನೋ ನಂಬಿಕೆ ಇದೆ. ಸೊ ನನಗೂ ಅವ್ರಿಗೂ ಹೆಂಗೆ ಇಟ್ಕೊಂಡಿದ್ದೀವಿ ಅಂದರೆ ಪರ್ಸ್ನಲ್ ಬೇರೆ ಪ್ರೊಫೆಷ್ನಲ್ ಬೇರೆ ಅಂತ ಇಟ್ಕೊಂಡಿದ್ವಿ. ಅವರ ಪ್ರೊಫೆಷ್ನಲ್ಲು ನಮಗೂ ಸಂಬಂಧ ಇಲ್ಲ, ಗೊತ್ತೇ ಆಗಲ್ಲ ನಮಗೆ. ಆ್ಯಕ್ಚುಲಿ IT ಇದೆಲ್ಲ ನಮ್ಗೆ ಏನು ಗೊತ್ತೂ ಆಗಲ್ಲ, ತಲೆ ಬಿಡೋನು ಗೊತ್ತಾಗಲ್ಲ. ಸೊ ನಮ್ಮ ಪ್ರೊಫೆಷನ್ ಬಗ್ಗೆ ಅವ್ರಿಗೆ ಝೀರೋ ನಾಲೆಡ್ಜ್ ಆ್ಯಕ್ಚುಲಿ. ಬಟ್ ಹಿ ಹ್ಯಾಸ್ ಕಪಲ್ ಆಫ್ ಫ್ರೆಂಡ್ಸ್ ಇನ್ ದ ಇಂಡಸ್ಟ್ರಿ. ಇದ್ರ ಮುಂದೆ ಹೋಗ್ತಾ ಹೋಗ್ತಾ ನಾವು ಸ್ವಲ್ಪ ನಮ್ಮ ದಾರಿಯಲ್ಲಿ ಎಳ್ಕೊಳ್ಳೋಣ ಅನ್ನೋ ಪ್ಲಾನ್ಸಲ್ಲೂ ಇದ್ದೀವಿ. ಗಿಡಕ್ಷನ್ ಮಾಡೋಣ ಅಂತ, ನೋಡೋಣ ಏನಾಗುತ್ತೆ ಅಂತ. ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟಿಂದ ಖಂಡಿತವಾಗ್ಲೂ ನೋಡೋಣ ಸರ್, ಮುಂದೆ ಎಲ್ಲನೂ ಸಾಧ್ಯ ಇದೆ. ನಾನು ಯಾವುದನ್ನು ಪ್ರೀತಿ ಅಂತ ಹುಡ್ಕೊಂಡು ಹೋಗಲಿಲ್ಲ. ಸೊ ನನಗೆ ಒಂದು ಡ್ರೀಮಲ್ಲಿ ಅಂದರೆ ನನ್ನ ಡ್ರೀಮ್ ಬಾಯ್ ಹೇಗಿರಬೇಕು ಅನ್ನೋದನ್ನ ಸಾಕಷ್ಟು ಬಾರಿ ನನ್ನ ಇಂಟರ್ವ್ಯೂಸ್ಗಳಲ್ಲಿ ಮುಂಚೆನೂ ಹೇಳಿದ್ದೀನಿ ನಾನು. ನನಗೆ ಹುಡುಗ ಹೆಂಗಿರಬೇಕು ಅಂದರೆ ಹುಡುಗ ಹಿಂಗಿರಬೇಕು, ಹಂಗಿರಬೇಕು, ಚೆನ್ನಾಗಿರಬೇಕು, ವೆಲ್ದಿ ಆಗಿರಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದವಳಲ್ಲ. ಮನ್ಸು ಚೆನ್ನಾಗಿರಬೇಕು, ಚೆನ್ನಾಗಿ ನೋಡ್ಕೊಳ್ಳೋನಾಗಿರಬೇಕು, ಕೇರ್ ಮಾಡೋನಾಗಿರಬೇಕು, ಅಥವಾ ನನಗೆ ಟೈಮ್ ಕೊಡೋನಾಗಿರಬೇಕು. ಇದು ನನ್ನ ಮೇಯ್ನ್ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಊರು ಸುತ್ತೋನು ಅಂದರೆ ದೇಶ ಸುತ್ತೋನಾಗಿರಬೇಕಿತ್ತು ಅಂತ. ಸೊ ಮೇಜರ್ ಕನ್ಸರ್ನ್ ನನಗೆ ನನ್ನ ವೈಬ್ಸ್ ಮ್ಯಾಚ್ ಆಗುವಂಥ ಪರ್ಸನ್ ಬೇಕಾಗಿದ್ದರು. ಸೊ ಡೆಫಿನೆಟ್ಲಿ ನನಗಂಥ ಪಾರ್ಟ್ನರೇ ಸಿಕ್ಕಿದ್ರು ಅಂತ ನನಗೆ ಪ್ರೌಡಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಯಾಕೆಂದರೆ ನಾನು 1 ವರ್ಷದಿಂದ ಡೇಟ್ ಮಾಡ್ತಾ ಇದ್ದೀನಿ, ನನ್ನ ಅವನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ನನಗೆ ಈ ಪರ್ಸನಲ್ಲಿ ಕ್ವಾಲಿಟಿ ಇಲ್ವಲ್ಲ ಅನ್ನೋ ಎಲ್ಲೂ ಫೀಲಿಂಗ್ ಬರಲಿಲ್ಲ. ಸೊ ಹಾಗಾಗಿ ದೀಪಕ್ ಅವ್ರ ಮೇಲೆ ಲವ್ಗೆ ಆಗಿಬಿಡ್ತು, ಜೊತೆಗೆ ಮದುವೆಗೂ ಆಗಿಬಿಡ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಮುಂದಿನ ದಿನಗಳಲ್ಲಿ ನೋಡೋಣ, ಖಂಡಿತವಾಗ್ಲೂ ನಾವಿಬ್ಬರು ಸೇರಿ ಈ ಇಂಡಸ್ಟ್ರಿಯಲ್ಲಿ ಅಥವಾ ಬೇರೆ ಅಂದರೆ ಇಡೀ ದೇಶ ತಿರುಗಿ ನೋಡೋ ಥರ ಏನಾದರೂ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕಾದರೆ ಖಂಡಿತವಾಗ್ಲೂ ನನ್ನ ಸಪೋರ್ಟ್ ಅವ್ರಿಗೂ ಇರುತ್ತೆ, ಅವ್ರ ಸಪೋರ್ಟ್ ನನಗೂ ಇರುತ್ತೆ ಅಂತ ನಿಮಗೆಲ್ಲರಿಗೂ ಹೇಳ್ತಾ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇಷ್ಟು ವರ್ಷ ನನ್ನನ್ನು ಹರಿಸಿ ಹಾರೈಸಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ. ಇದಕ್ಕಿಂತ ಹೆಚ್ಚಿನದಾಗಿ ನನ್ನನ್ನು ಮುಂದಿನ ದಿನಗಳಲ್ಲಿ ಬೆಳೆಸಿ ಅಂತ ನಿಮ್ಮೆಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು.